ಮಂಡ್ಯದ ಮಿಮ್ಸ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಸಾವನ್ನಪ್ಪಿರುವುದು ಕುಟುಂಬಸ್ಥರಿಂದ ವೈದ್ಯರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿಬರ್ತಾ ಇದೆ. ನೆಲ್ಲೂರು ಗ್ರಾಮದ 7 ವರ್ಷದ ಸಾನ್ವಿ ಮೃತ ಬಾಲಕಿ. ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಮೂಳೆ ಮುರಿದಿದ್ದರಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಸಾನ್ವಿ ಅವರು. ಶಸ್ತ್ರಚಿಕಿತ್ಸೆಯ ಬಳಿಕ ವಾರ್ಡ್ಗೆ ಇವರನ್ನ ಶಿಫ್ಟ್ ಮಾಡಲಾಗಿತ್ತು. ಬಳಿಕ ಬಾಲಕಿ ಸಾನ್ವಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಮೆಡಿಕಲ್ ವಿದ್ಯಾರ್ಥಿಗಳಿಂದ ಚಿಕಿತ್ಸೆ ಕೊಡಿಸಿದ ಆರೋಪ ಕೇಳಿಬರ್ತಾ ಇದೆ. ಮೆಡಿಕಲ್ ವಿದ್ಯಾರ್ಥಿಗಳು ಚಿಕಿತ್ಸೆ ಕೊಟ್ಟಿದ್ದೇ ತಮ್ಮ ಮಗುವಿನ ಸಾವಿಗೆ ಕಾರಣ ಅಂತ ಹೇಳಿ ಈಗ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮಗು ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮಾಡಿಸಿ ಈಗ ನಮ್ಗೆ ಇಲ್ಲಿ ಬೇರೆ ಪೇಷಂಟ್ ನೋಡೋದಕ್ಕೆ ತೊಂದರೆ ಆಗುತ್ತೆ. ಅದನ್ನ ನಾನು ಕೇಳ್ತೀನಿ ಸರ್. ಹಂಗಾರೆ ಮಗುಗೆ ನ್ಯಾಯ ಬೇಡವಾ? ಒಂದೇ ಮಗು ಒಂದೇ ಮಗು ಆ ಮಗು ಏನೇನು ಭವಿಷ್ಯ ಕಟ್ಕೊಂಡಿದ್ದಾರೋ ಇದ್ರ ಮೇಲೆ ಮಗು ಮೇಲೆ ನನಗೂ ದುಃಖ ಇದೆ. ನನಗೂ ದುಃಖ ಇದೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಈಗ ಬೇರೆ ಪೇಷಂಟ್ ನೋಡೋದಕ್ಕೆ ಅಲ್ಲಿದ್ದ ತೊಂದರೆ ಆಗ್ತಿದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಫ್ಲೂಯಿಡ್ಸ್ ಎಲ್ಲ ರಿಸಸ್ಟೇಟ್ ಮಾಡಿ ಮತ್ತು ಫರ್ದರ್ ರಕ್ತ ಪರೀಕ್ಷೆಗಳೆಲ್ಲ ಮಾಡಿದಾಗ ರಕ್ತ ಪರೀಕ್ಷೆಗಳಲ್ಲಿ ಲಿವರ್ ಎಂಜೈಮ್ಸ್ ಎಲ್ಲ ಜಾಸ್ತಿ ಆಗೋದು, ಬಿಲಿರುಬಿನ್ ಜಾಸ್ತಿ ಆಗಿರೋದು ಎಲ್ಲ ಕಂಡು ಬಂದು, ಮತ್ತು ಹಾಗೆ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗ್ತಾ ಬಂದು ಇನ್ಫೆಕ್ಷನ್ ಸೆಟಿನ್ ಆಗಿ ಅದಕ್ಕೆ ನಾವು ಏನು ಫರ್ದರ್ ಟ್ರೀಟ್ಮೆಂಟ್ ಬೇಕು, ಐಆರ್ ಆಂಟಿಬಯೋಟಿಕ್ಸ್ ಎಲ್ಲ ಹಾಕ್ಕೊಂಡು ಇಮ್ಯುನೋಗ್ಲೋಬಿನ್ ಎಲ್ಲ ಹಾಕ್ಕೊಂಡು ಟ್ರೀಟ್ ಮಾಡಿದ್ವಿ. ಇದೆಲ್ಲ ಮಾಡಿದ್ಮೇಲೂ ಮಗು ಸಂಜೆ ಮೇಲೆ ರೆಸ್ಪಾನ್ಸು ಇಂಪ್ರೂವ್ಮೆಂಟ್ ಆಗದೆ ಇರೋದ್ರಿಂದ ಅದು ವೆಂಟಿಲೇಟರ್ ಮೇಲಿತ್ತು. ಹಾಗೆ ಮಗ ಕೈ ಬೈ ಅಲಾಡ್ತಿತ್ತು, ಶೂಲಾಡ್ತಿತ್ತು. 1:30 ಆಗಿತ್ತು. ಮಗ ನಿಂತೋಯ್ತು. ಯಾಕ ಮಗ ಕೈ ಬೈ ಅಲಾಡ್ಸಿಲ್ಲ ಅಂತ ಕೇಳ್ದಕ್ಕೆ ಏನಂದ್ರು ಗೊತ್ತೇ, ನಿದ್ದೆ ಇಂಗ್ಲಿಷ್ ಏನ್ ಮಾಡೇನಿ ಇವೆಲ್ಲ ಇದ್ದೇಳಿಕೆ ಅಂತ ಹೇಳಿದ್ರು. ನಾನು ನಿಜವೇನು ಅಂದ್ಬಿಟ್ಟು ತಿಳ್ಕೊಂಡಿ. ಇವ್ರು ಅಂದ್ರೆ ಅದನ್ನೇ ಹೇಳ್ದಿ ಬಂದು ಆ ಮಗು ಹೋಗದ 1 ಗಂಟೆಲೆ ಮಗು ತೀರೋಗದ. ಇವ್ರು ಹೇಳಲಿಲ್ಲ ನಮ್ ಜೊತೆಲಿ ಆಕ್ಸಿಜನ್ ಅಲ್ಲಿ. ಈಗ ಹೇಳಿರ್ದು ಪೊಲೀಸ್ನವ್ರು ಬಂದ್ಮ್ಯಾಕೆ ಅವ್ರ ಹುಡುಗಿ ಪಾಪನ್ ತಂದೆ ಕರಿಯಮ್ಮ ಅಂದ್ರು. ಆಗ ನಾನು ಹೋಗಿ ನಮ್ಮ ಅಣ್ಣನ್ ಕರ್ದಿ. ನಮ್ಮ ಅಣ್ಣ ಅಂದ್ರು ಬತ್ತೀವಿ ಇರವ ಅಂತ ಅಂದ್ರು. ಆಗ ಬರುವಷ್ಟರಲ್ಲಿ ಪೊಲೀಸ್ನವರು ಅವ್ರೆಲ್ಲ ಗುಜಮ್ ಕಟ್ಕೊಂಡು ಮಾತಾಡ್ಕೊಂಡು ನನ್ನ ನೀವ್ ಹೋಗು ಎಲ್ಲ ಅಲ್ಲಿದ್ದವರೆಲ್ಲ ಸಿಸ್ಟರ್ಗಳು ಆ ಡಾಕ್ಟರ್ಗಳು ಎಲ್ಲ ಹಿಂಸೆ ಮಾಡ. ನಾನ್ ಯಾಕೆ ಹೋಗಾನೆ? ನನ್ ಮಗ ಬಿಟ್ಟು ನಾ ಎಲ್ಲೂ ಹೋಗುದಿಲ್ಲ. ನನ್ ಮಗ ನೋಡ್ಕಕ್ಕೆ ನಾ ಬಂದಿರೋದು. ನಾವ್ ಹೋಗುದಿಲ್ಲ ನಾನೇ ನಿಮ್ಮೇನ್ ಮಾಡೋನು? ನನ್ ಪಣ್ಣ ಟೈಲ್ಸ್ ಪೀಸ್ ಬಿದ್ದು ಕಾಲಿನ ಬಲಗಾಲಿನ ಕಿರುಬೆರಳು ಸ್ವಲ್ಪ ಫ್ರಾಕ್ಚರ್ ಆಗಿ ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ರು 29ನೇ ತಾರೀಕು. ಬಂದು ಇಲ್ಲಿ ಟ್ರೀಟ್ಮೆಂಟ್ಗೆ ಇದು ಮಾಡಿದಾಗ ಇವರು ಏನೇನು ತರದ ಟೆಸ್ಟ್ಗಳು ಬೇಕು ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡಿದ್ದಾರೆ. ಎಲ್ಲ ನಾರ್ಮಲ್ ಬಂದಾಗ ಇವ್ರು ಆಯ್ತಪ್ಪ ಆಪರೇಷನ್ ಮಾಡ್ಬಿಡುವ ಅಂತ ಹೇಳಿದ್ದಾರೆ. ಆಯ್ತು ಅಂದ್ಬಿಟ್ಟು ನೈಟು ಆಪರೇಷನ್ ಮಾಡಿದ್ದಾರೆ. 9:30-10 ಗಂಟೆ ಒಳಗೆ ನೈಟು ಆಪರೇಷನ್ ಮಾಡಿದ್ದಾರೆ. ಗುರುವಾರ 29ನೇ ತಾರೀಕು ಅವತ್ತೇ ಅಡ್ಮಿಷನ್, ಅವತ್ತೇ ಆಪರೇಷನ್, ಅವತ್ತು ರಾತ್ರಿನೇ ಆಪರೇಷನ್ ಆಗಿದೆ. ಅದಾದ ತಕ್ಷಣ ಮಗು ಚೆನ್ನಾಗೇ ಇದೆ. ಈ ಮಾಮೂಲಿ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಅದೇ ನೈಟೇ ಒಂದು 10:30 ಟೈಮ್ಗೆ 10 ಗಂಟೆಗೆಲ್ಲ ಆಪರೇಷನ್ ಆಗಿದೆ. 10:30 ಟೈಮು. ಆ ಟೈಮಲ್ಲಿ ತಕ್ಷಣ ವಾರ್ಡ್ಗೆ ಹಾಕಿದ್ದಾರೆ. ವಾರ್ಡ್ಗೆ ಹಾಕಿದ್ಮೇಲೆ ಮಗು ಮಾಮೂಲಿ ಪ್ರಜ್ಞೆ ಇದಾಗಿತ್ತು, ಚೆನ್ನಾಗಿತ್ತು. ನಾವು ಬಂದು ಮಾತಾಡ್ಸ್ಕೊಂಡೋದು ಎಲ್ಲ ಚೆನ್ನಾಗಿ ಆಕ್ಟಿವ್. ಮಂಡ್ಯದ ಮಿಮ್ಸ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಸಾವನ್ನಪ್ಪಿರುವುದು ಕುಟುಂಬಸ್ಥರಿಂದ ವೈದ್ಯರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿಬರ್ತಾ ಇದೆ. ನೆಲ್ಲೂರು ಗ್ರಾಮದ 7 ವರ್ಷದ ಸಾನ್ವಿ ಮೃತ ಬಾಲಕಿ. ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಮೂಳೆ ಮುರಿದಿದ್ದರಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಸಾನ್ವಿ ಅವರು. ಶಸ್ತ್ರಚಿಕಿತ್ಸೆಯ ಬಳಿಕ ವಾರ್ಡ್ಗೆ ಇವರನ್ನ ಶಿಫ್ಟ್ ಮಾಡಲಾಗಿತ್ತು. ಬಳಿಕ ಬಾಲಕಿ ಸಾನ್ವಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಮೆಡಿಕಲ್ ವಿದ್ಯಾರ್ಥಿಗಳಿಂದ ಚಿಕಿತ್ಸೆ ಕೊಡಿಸಿದ ಆರೋಪ ಕೇಳಿಬರ್ತಾ ಇದೆ. ಮೆಡಿಕಲ್ ವಿದ್ಯಾರ್ಥಿಗಳು ಚಿಕಿತ್ಸೆ ಕೊಟ್ಟಿದ್ದೇ ತಮ್ಮ ಮಗುವಿನ ಸಾವಿಗೆ ಕಾರಣ ಅಂತ ಹೇಳಿ ಈಗ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮಗು ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನೇನು ಮಾಡಿಸಿ ಈಗ ನಮ್ಗೆ ಇಲ್ಲಿ ಬೇರೆ ಪೇಷಂಟ್ ನೋಡೋದಕ್ಕೆ ತೊಂದರೆ ಆಗುತ್ತೆ. ಅದನ್ನ ನಾನು ಕೇಳ್ತೀನಿ ಸರ್. ಹಂಗಾರೆ ಮಗುಗೆ ನ್ಯಾಯ ಬೇಡವಾ? ಒಂದೇ ಮಗು ಒಂದೇ ಮಗು ಆ ಮಗು ಏನೇನು ಭವಿಷ್ಯ ಕಟ್ಕೊಂಡಿದ್ದಾರೋ ಇದ್ರ ಮೇಲೆ ಮಗು ಮೇಲೆ ನನಗೂ ದುಃಖ ಇದೆ. ನನಗೂ ದುಃಖ ಇದೆ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಈಗ ಬೇರೆ ಪೇಷಂಟ್ ನೋಡೋದಕ್ಕೆ ಅಲ್ಲಿದ್ದ ತೊಂದರೆ ಆಗ್ತಿದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಫ್ಲೂಯಿಡ್ಸ್ ಎಲ್ಲ ರಿಸಸ್ಟೇಟ್ ಮಾಡಿ
ಮತ್ತು ಫರ್ದರ್ ರಕ್ತ ಪರೀಕ್ಷೆಗಳೆಲ್ಲ ಮಾಡಿದಾಗ ರಕ್ತ ಪರೀಕ್ಷೆಗಳಲ್ಲಿ ಲಿವರ್ ಎಂಜೈಮ್ಸ್ ಎಲ್ಲ ಜಾಸ್ತಿ ಆಗೋದು, ಬಿಲಿರುಬಿನ್ ಜಾಸ್ತಿ ಆಗಿರೋದು ಎಲ್ಲ ಕಂಡು ಬಂದು, ಮತ್ತು ಹಾಗೆ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗ್ತಾ ಬಂದು ಇನ್ಫೆಕ್ಷನ್ ಸಿಟಿನ್ ಆಗಿ ಅದಕ್ಕೆ ನಾವು ಏನು ಫರ್ದರ್ ಟ್ರೀಟ್ಮೆಂಟ್ ಬೇಕು, ಹೈಯರ್ ಆಂಟಿಬಯೋಟಿಕ್ಸ್ ಎಲ್ಲ ಹಾಕೊಂಡು ಇಮ್ಯುನೋಗ್ಲೋಬಿನ್ ಎಲ್ಲ ಹಾಕೊಂಡು ಟ್ರೀಟ್ ಮಾಡಿದ್ವಿ. ಇದೆಲ್ಲ ಮಾಡಿದ್ಮೇಲೂ ಮಗು ಸಂಜೆ ಮೇಲೆ ರೆಸ್ಪಾನ್ಸು ಇಂಪ್ರೂವ್ಮೆಂಟ್ ಆಗದೆ ಇರೋದ್ರಿಂದ ಅದು ವೆಂಟಿಲೇಟರ್ ಮೇಲಿತ್ತು. ಹಾಗೆ ಮಗ ಕೈ ಬೈ ಅಳಾಡ್ತಿತ್ತು, ಶೂಲಾಡ್ತಿತ್ತು. 1:30 ಆಗಿತ್ತು. ಮಗ ನಿಂತೋಯ್ತು. ಯಾಕ ಮಗ ಕೈ ಬೈ ಅಳಾಡ್ಸಿಲ್ಲ ಅಂತ ಕೇಳ್ದಕ್ಕೆ ಏನಂದ್ರು ಗೊತ್ತೇ, ನಿದ್ದೆ ಇಂಗ್ಲಿಷ್ ಮಾಡಮಿ ಇವೆಲ್ಲ ಇದ್ದೇಳಿಕೆ ಅಂತ ಹೇಳಿದ್ರು. ನಾನು ನಿಜವೇನು ಅಂದ್ಬಿಟ್ಟು ತಿಳ್ಕೊಂಡಿ. ಇವ್ರು ಅದನ್ನೇ ಹೇಳ್ದಿ ಬಂದು ಆ ಮಗು ಹೋಗದ 1 ಗಂಟೆಲೆ ಮಗು ತೀರೋಗದ. ಇವ್ರು ಹೇಳಲಿಲ್ಲ ನಮ್ ಜೊತೆಲಿ ಆಕ್ಸಿಜನ್ ಅಲ್ಲಿ ಈಗ ಹೇಳಿರ್ದು ಪೊಲೀಸ್ನವ್ರು ಬಂದ್ಮ್ಯಾಕೆ ಅವ್ರ ಹುಡುಗಿ ಪಾಪನ್ ತಂದೆ ಕರಿಯಮ್ಮ ಅಂದ್ರು. ಆಗ ನಾನು ಹೋಗಿ ನಮ್ಮ ಅಣ್ಣನ್ ಕರ್ದಿ. ನಮ್ಮ ಅಣ್ಣ ಅಂದ್ರು ಬತ್ತೀವಿ ಇರವ ಅಂತ ಅಂದ್ರು. ಆಗ ಬರುವಷ್ಟರಲ್ಲಿ ಪೊಲೀಸ್ನವರು ಅವ್ರೆಲ್ಲ ಗುಜುಮ್ ಕಟ್ಕೊಂಡು ಮಾತಾಡ್ಕೊಂಡು ನನ್ನ ಹೋಗು ನೀವ್ ಹೋಗು ಎಲ್ಲ ಅಲ್ಲಿದ್ದವರೆಲ್ಲ ಸಿಸ್ಟರ್ಗಳು ಆ ಡಾಕ್ಟರ್ಗಳು ಎಲ್ಲ ಹಿಂಸೆ ಮಾಡಿದ್ರು. ನಾನ್ ಯಾಕೆ ಹೋಗಾನೆ? ನಾನ್ ಮಗ ಬಿಟ್ಟು ನಾ ಎಲ್ಲೂ ಹೋಗುದಿಲ್ಲ. ನನ್ ಮಗ ನೋಡ್ಕಕ್ಕೆ ನಾ ಬಂದಿರೋದು. ನಾವ್ ಹೋಗುದಿಲ್ಲ ನಾನೇ ನಿಮ್ಮೇನ್ ಮಾಡೋನು? ನನ್ ಪಣ್ಣ ಟೈಲ್ಸ್ ಪೀಸ್ ಬಿದ್ದು ಕಾಲಿನ ಬಲಗಾಲಿನ ಕಿರುಬೆರಳು ಸ್ವಲ್ಪ ಫ್ರಾಕ್ಚರ್ ಆಗಿ ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ರು 29ನೇ ತಾರೀಕು. ಬಂದು ಇಲ್ಲಿ ಟ್ರೀಟ್ಮೆಂಟ್ಗೆ ಇದು ಮಾಡಿದಾಗ ಇವರು ಏನೇನು ತರದ ಟೆಸ್ಟ್ಗಳು ಬೇಕು ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡಿದ್ದಾರೆ. ಎಲ್ಲ ನಾರ್ಮಲ್ ಬಂದಾಗ ಇವ್ರು ಆಯ್ತಪ್ಪ ಆಪರೇಷನ್ ಮಾಡ್ಬಿಡುವ ಅಂತ ಹೇಳಿದ್ದಾರೆ. ಆಯ್ತು ಅಂದ್ಬಿಟ್ಟು ನೈಟು ಆಪರೇಷನ್ ಮಾಡಿದ್ದಾರೆ. 9:30-10 ಗಂಟೆ ಒಳಗೆ ನೈಟು ಆಪರೇಷನ್ ಮಾಡಿದ್ದಾರೆ. ಗುರುವಾರ 29ನೇ ತಾರೀಕು ಅವತ್ತೇ ಅಡ್ಮಿಷನ್, ಅವತ್ತೇ ಆಪರೇಷನ್, ಅವತ್ತು ರಾತ್ರಿನೇ ಆಪರೇಷನ್ ಆಗಿದೆ. ಅದಾದ ತಕ್ಷಣ ಮಗು ಚೆನ್ನಾಗೇ ಇದೆ. ಈ ಮಾಮೂಲಿ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಅದೇ ನೈಟೇ ಒಂದು 10:30 ಟೈಮ್ಗೆ, 10 ಗಂಟೆಗೆಲ್ಲ ಆಪರೇಷನ್ ಆಗಿದೆ. 10-10:30 ಟೈಮು. ಆ ಟೈಮಲ್ಲಿ ತಕ್ಷಣ ವಾರ್ಡ್ಗೆ ಹಾಕಿದ್ದಾರೆ. ವಾರ್ಡ್ಗೆ ಹಾಕಿದ್ಮೇಲೆ ಮಗು ಮಾಮೂಲಿ ಪ್ರಜ್ಞೆ ಇದಾಗಿತ್ತು, ಚೆನ್ನಾಗಿತ್ತು. ನಾವು ಬಂದು ಮಾತಾಡ್ಸ್ಕೊಂಡೋದು ಎಲ್ಲ ಚೆನ್ನಾಗಿ ಆಕ್ಟಿವ್ ಆಗಿ ಇತ್ತು. ಮಂಡ್ಯದ ಮಿಮ್ಸ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಬಾಲಕಿ ಸಾವನ್ನಪ್ಪಿರುವುದು ಕುಟುಂಬಸ್ಥರಿಂದ ವೈದ್ಯರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿ ಬರ್ತಾ ಇದೆ. ನೆಲ್ಲೂರು ಗ್ರಾಮದ 7 ವರ್ಷದ ಸಾನ್ವಿ ಮೃತ ಬಾಲಕಿ. ಟೈಲ್ಸ್ ಬಿದ್ದು ಸಾನ್ವಿಯ ಪಾದದ ಮೂಳೆ ಮುರಿದಿತ್ತು. ಮೂಳೆ ಮುರಿದ್ರಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಸಾನ್ವಿ ಅವರು. ಶಸ್ತ್ರಚಿಕಿತ್ಸೆಯ ಬಳಿಕ ವಾರ್ಡ್ಗೆ ಇವರನ್ನ ಶಿಫ್ಟ್ ಮಾಡಲಾಗಿತ್ತು. ಬಳಿಕ ಬಾಲಕಿ ಸಾನ್ವಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಮೆಡಿಕಲ್ ವಿದ್ಯಾರ್ಥಿಗಳಿಂದ ಚಿಕಿತ್ಸೆ ಕೊಡಿಸಿದ ಆರೋಪ ಕೇಳಿ ಬರ್ತಾ ಇದೆ. ಮೆಡಿಕಲ್ ವಿದ್ಯಾರ್ಥಿಗಳು ಚಿಕಿತ್ಸೆ ಕೊಟ್ಟಿದ್ದೇ ತಮ್ಮ ಮಗುವಿನ ಸಾವಿಗೆ ಕಾರಣ ಅಂತ ಹೇಳಿ ಈಗ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮಗು ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನೇನು ಮಾಡಿಸಿ. ಈಗ ನಮ್ಗೆ ಇಲ್ಲಿ ಬೇರೆ ಪೇಷಂಟ್ ನೋಡೋದಕ್ಕೆ ತೊಂದರೆ ಆಗುತ್ತೆ. ಅದನ್ನ ನಾನು ಕೇಳ್ತೀನಿ ಸರ್. ಮಗುಗೆ ನ್ಯಾಯ ಬೇಡವಾ? ಒಂದೇ ಮಗು, ಒಂದೇ ಮಗು, ಆ ಮಗು ಏನೇನು ಭವಿಷ್ಯ ಕಟ್ಕೊಂಡಿದ್ದಾರ ಇದ್ರ ಮೇಲೆ, ಮಗು ಮೇಲೆ. ನನಗೂ ದುಃಖ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಈಗ ಬೇರೆ ಪೇಷಂಟ್ ನೋಡೋದಕ್ಕೆ ಅಲ್ಲಿದ್ದ ತೊಂದರೆ ಆಗ್ತಿದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಫ್ಲೂಯಿಡ್ಸ್ ಎಲ್ಲ ರಿಸಕ್ಸ್ಟೇಟ್ ಮಾಡಿ ಮತ್ತು ಫರ್ದರ್ ರಕ್ತ ಪರೀಕ್ಷೆಗಳೆಲ್ಲ ಮಾಡಿದಾಗ ರಕ್ತ ಪರೀಕ್ಷೆಗಳಲ್ಲಿ ಲಿವರ್ ಎಂಜೈಮ್ಸ್ ಎಲ್ಲ ಜಾಸ್ತಿ ಆಗೋದು, ಬಿಲಿರುಬಿನ್ ಜಾಸ್ತಿ ಆಗಿರೋದು ಎಲ್ಲ ಕಂಡು ಬಂದು, ಮತ್ತು ಹಾಗೆ ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗ್ತಾ ಬಂದು ಇನ್ಫೆಕ್ಷನ್ ಸಿಟಿನ್ ಆಗಿ ಅದಕ್ಕೆ ನಾವು ಏನು ಫರ್ದರ್ ಟ್ರೀಟ್ಮೆಂಟ್ ಬೇಕು, ಹೈಯರ್ ಆಂಟಿಬಯೋಟಿಕ್ಸ್ ಎಲ್ಲ ಹಾಕೊಂಡು ಇಮ್ಯುನೋಗ್ಲೋಬಿನ್ ಎಲ್ಲ ಹಾಕೊಂಡು ಟ್ರೀಟ್ ಮಾಡಿದ್ವಿ. ಇದೆಲ್ಲ ಮಾಡಿದ್ಮೇಲೂ ಮಗು ಸಂಜೆ ಮೇಲೆ ರೆಸ್ಪಾನ್ಸು ಇಂಪ್ರೂವ್ಮೆಂಟ್ ಆಗದೆ ಇರೋದ್ರಿಂದ ಅದು ವೆಂಟಿಲೇಟರ್ ಮೇಲಿತ್ತು. ಹಾಗೆ ಮಗ ಕೈ ಬೈ ಅಳಾಡ್ತಿತ್ತು, ಶೂಲಾಡ್ತಿತ್ತು. 1:30 ಆಗಿತ್ತು. ಮಗ ನಿಂತೋಯ್ತು. ಯಾಕ ಮಗ ಕೈ ಬೈ ಅಳಾಡ್ಸಿಲ್ಲ ಅಂತ ಕೇಳ್ದಕ್ಕೆ ಏನಂದ್ರು ಗೊತ್ತೇ, ನಿದ್ದೆ ಇಂಗ್ಲಿಷ್ ಮಾಡಮಿ ಇವೆಲ್ಲ ಇದ್ದೇಳಿಕೆ ಅಂತ ಹೇಳಿದ್ರು. ನಾನು ನಿಜವೇನು ಅಂದ್ಬಿಟ್ಟು ತಿಳ್ಕೊಂಡಿ. ಇವ್ರು ಅದನ್ನೇ ಹೇಳ್ದಿ ಬಂದು ಆ ಮಗು ಹೋಗದ 1 ಗಂಟೆಲೆ ಮಗು ತೀರೋಗದ. ಇವ್ರು ಹೇಳಲಿಲ್ಲ ನಮ್ ಜೊತೆಲಿ ಆಕ್ಸಿಜನ್ ಅಲ್ಲಿ ಈಗ ಹೇಳಿರ್ದು ಪೊಲೀಸ್ನವ್ರು ಬಂದ್ಮ್ಯಾಕೆ ಅವ್ರ ಹುಡುಗಿ ಪಾಪನ್ ತಂದೆ ಕರಿಯಮ್ಮ ಅಂದ್ರು. ಆಗ ನಾನು ಹೋಗಿ ನಮ್ಮ ಅಣ್ಣನ್ ಕರ್ದಿ. ನಮ್ಮ ಅಣ್ಣ ಅಂದ್ರು ಬತ್ತೀವಿ ಇರವ ಅಂತ ಅಂದ್ರು. ಆಗ ಬರುವಷ್ಟರಲ್ಲಿ ಪೊಲೀಸ್ನವರು ಅವ್ರೆಲ್ಲ ಗುಜುಮ್ ಕಟ್ಕೊಂಡು ಮಾತಾಡ್ಕೊಂಡು ನನ್ನ ಹೋಗು ನೀವ್ ಹೋಗು ಎಲ್ಲ ಅಲ್ಲಿದ್ದವರೆಲ್ಲ ಸಿಸ್ಟರ್ಗಳು ಆ ಡಾಕ್ಟರ್ಗಳು ಎಲ್ಲ ಹಿಂಸೆ ಮಾಡಿದ್ರು. ನಾನ್ ಯಾಕೆ ಹೋಗಾನೆ?
ನನ್ ಮಗ ಬಿಟ್ಟು ನಾ ಎಲ್ಲೂ ಹೋಗುದಿಲ್ಲ. ನನ್ ಮಗ ನೋಡ್ಕಕ್ಕೆ ನಾ ಬಂದಿರೋದು. ನಾ ಹೋಗುದಿಲ್ಲ ಅನ್ನೋ ನಾನೇ ನಿಮ್ಮೇನ್ ಮಾಡೋನು ನನ್ ಪಣ್ಣ. ಟೈಲ್ಸ್ ಪೀಸ್ ಬಿದ್ದು ಕಾಲಿನ ಬಲಗಾಲಿನ ಕಿರುಬೆರಳು ಸ್ವಲ್ಪ ಫ್ರಾಕ್ಚರ್ ಆಗಿ ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ರು 29ನೇ ತಾರೀಕು. ಬಂದು ಇಲ್ಲಿ ಟ್ರೀಟ್ಮೆಂಟ್ಗೆ ಇದು ಮಾಡಿದಾಗ ಇವರು ಏನೇನು ತರದ ಟೆಸ್ಟ್ಗಳು ಬೇಕು ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡಿದ್ದಾರೆ. ಎಲ್ಲ ನಾರ್ಮಲ್ ಬಂದಾಗ ಇವ್ರು ಆಯ್ತಪ್ಪ ಆಪರೇಷನ್ ಮಾಡ್ಬಿಡುವ ಅಂತ ಹೇಳಿದ್ದಾರೆ. ಆಯ್ತು ಅಂದ್ಬಿಟ್ಟು ನೈಟು ಆಪರೇಷನ್ ಮಾಡಿದ್ದಾರೆ. 9:30 10 ಗಂಟೆ ಒಳಗೆ ನೈಟು ಆಪರೇಷನ್ ಮಾಡಿದ್ದಾರೆ. ಗುರುವಾರ 29ನೇ ತಾರೀಕು ಅವತ್ತೇ ಅಡ್ಮಿಷನ್, ಅವತ್ತೇ ಆಪರೇಷನ್, ಅವತ್ತು ರಾತ್ರಿ ಆಪರೇಷನ್ ಆಗಿದೆ. ಅದಾದ ತಕ್ಷಣ ಆ ಮಗು ಚೆನ್ನಾಗೇ ಇದೆ. ಈ ಮಾಮೂಲಿ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಅದೇ ನೈಟೇ ಒಂದು 10:30 ಟೈಮ್ಗೆ 10 ಗಂಟೆಗೆಲ್ಲ ಆಪರೇಷನ್ ಆಗಿದೆ. 10:30 ಟೈಮು. ಆ ಟೈಮಲ್ಲಿ ತಕ್ಷಣ ವಾರ್ಡ್ಗೆ ಹಾಕಿದ್ದಾರೆ. ವಾರ್ಡ್ಗೆ ಹಾಕಿದ್ಮೇಲೆ ಮಗು ಮಾಮೂಲಿ ಪ್ರಜ್ಞೆ ಇದಾಗಿತ್ತು, ಚೆನ್ನಾಗಿತ್ತು. ನಾವು ಬಂದು ಮಾತಾಡ್ಸ್ಕೊಂಡೋದು ಎಲ್ಲ ಚೆನ್ನಾಗಿ ಆಕ್ಟಿವ್ ಆಗಿ